ಧಾರವಾಡ KLE ಸಂಸ್ಥೆಯ RLS ಪ್ರೌಢಶಾಲೆಯ 1999-2000ನೇ ಸಾಲಿನ ಹಳೆಯ SSLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಧಾರವಾಡ ನಗರದಲ್ಲಿನ RLS ಶಾಲೆಯಲ್ಲಿ 26 ವರ್ಷಗಳ ಹಿಂದೆ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಪ್ರಸ್ತುತ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ತಮಗೆ ಅಕ್ಷರ ಕಲಿಸಿದ ಗುರುಗಳನ್ನು ಗೌರವಿಸುವ ಉದ್ದೇಶದಿಂದ ಈ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಿದ್ದರು. ಗುರು ಮತ್ತು ಶಿಷ್ಯರ ಬಾಂಧವ್ಯಗಳ ಕುರಿತು ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಅದರಂತೆಯೇ ಶಾಲೆಯ ಕುರಿತು ಮೆಚ್ಚುಗೆ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ತಮ್ಮ ಶಾಲೆಯಲ್ಲಿ ಕಳೆದ ಹಳೆಯ ಘಟನೆಗಳನ್ನು ಮೆಲುಕು ಹಾಕಿದರು. ಅದರಂತೆಯೇ ಗುರುವಿಗೆ ಗೌರವ ಸಮರ್ಪಣೆ ಮಾಡುವ ನಿಟ್ಟಿನಲ್ಲಿ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕರೇತರ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಎಲ್ಲ ಶಿಕ್ಷಕರನ್ನು ಹೂವು ಹಾಕಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡರು. ಮೊದಲ ಹೆಂಗ ಗುರು ಶಿಷ್ಯರ ಬಾಂಧವ್ಯಗಳಿರ್ತಾ ಇದ್ವು, ಆ ಗುರು ಶಿಷ್ಯರ ಬಾಂಧವ್ಯಗಳು ಇವತ್ತಿನ ದಿವಸ ಉಳ್ಕೊಂಡಿಲ್ಲ. ಮೊದಲ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದ್ವಿ. ಅಲ್ಲೇ ಗುರು ಇರ್ತಿದ್ದ, ಶಿಷ್ಯ ಇರ್ತಿದ್ದ, ಏನೋ ಕೆಲವೊಂದಿಷ್ಟು ದಂಡ ಶಿಕ್ಷೆಗಳನ್ನು ಕೊಟ್ಟರು ಯಾವ ಪೇರೆಂಟ್ಸ್ ಆಗಲಿ ಏನಾಗಲಿ ಕೇಳ್ತಾ ಇರಲಿಲ್ಲ. ಅವ ಸಂಬಂಧಗಳನ್ನು ಅಷ್ಟೇ ಗಟ್ಟಿಯಾಗಿದೆ. ಆದರೆ ಇವತ್ತಿನ ದಿವಸ ಆ ಸಂಬಂಧಗಳು, ಗುರು ಶಿಷ್ಯರ ಸಂಬಂಧಗಳು ಅಷ್ಟೊಂದು ಉಳ್ಕೊಂಡಿಲ್ಲ. ಅದು ನಮಗೂ ಗೊತ್ತು, ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಕಾಣ್ತೇವೆ ಅನ್ನೋದು ಅದು ಗೊತ್ತು. ಅಂಥ ಒಂದು ಸಂದರ್ಭದೊಳಗೆ ಇವತ್ತು ಗುರು ಶಿಷ್ಯರ ಸಂಬಂಧವನ್ನು ಮತ್ತೆ ನೀವು ಇವತ್ತು ಬೆರೆಸಿದಿರಲ್ಲ, ಇದು ಮೆಚ್ಚತಕ್ಕಂಥ ಒಂದು ಕಾರ್ಯ ಅಂತ ಹೇಳಿ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ವೃತ್ತಿ, ಶಿಕ್ಷಕ ವೃತ್ತಿ ಐತಿಲ್ಲ, ಇವತ್ತು ಆಯ್ಕೆ ಮಾಡಿಕೊಂಡದ್ದು ಈ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ನನ್ನ ಜೀವನ ಸಾರ್ಥಕವಾಯಿತು ಅಂತೇಳಿ ಈ ಸಂದರ್ಭದಲ್ಲಿ ನೀವು ಕಲಿಕೆಯ ಮೂಲಕ ಕಲಿತಿದ್ದೀರಿ. ನಿಮ್ಮ ಕಷ್ಟ ಸುಖ ನೆಮ್ಮದಿ ಜೀವನದೊಳಗ ಇದನ್ನು ಎದುರಿಸಿ ಅತ್ಯದ್ಭುತವಾದಂತಹ ಒಂದು ಸಾಧನೆಯನ್ನ ಮಾಡಿದೆ. ಒಂದ್ ಕಡೆ ಹೇಳ್ತಾರ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸುವಂತ ಛಲ, ಆ ಛಲವನ್ನು ನೀವು ಇಟ್ಕೊಂಡು ನಿಮ್ಮ ಕ್ಷೇತ್ರಗಳಲ್ಲಿ ಮುಂದುವರೆದಿದ್ದೀರಿ. ಇದು ಬಹಳಷ್ಟು ಸಂತೋಷ. ಅನೇಕ ಕಡೆಗಳಿಂದ ಇವತ್ತು ನಮಗೋಸ್ಕರವಾಗಿ ನೀವು ಬಂದಿದ್ದೀರಿ. ದೇವರು ನಿಮಗೆ ಉತ್ತಮವಾದಂತಹ ಆಯುರಾರೋಗ್ಯ, ನಿಮ್ಮ ಬಾಳಿನ ಸಂತಸವನ್ನು ತರಲಿ, ನಿಮ್ಮ ಬಾಳಿನ ಪಯಣದಲ್ಲಿ ಜ್ಯೋತಿ ಸದಾ ಬೆಳಗಲಿ, ನಿಮ್ಮ ಬದುಕು ಸಾರ್ಥಕವಾಗಲಿ, ಉತ್ತರೋತ್ತರವಾಗಿ ಇನ್ನೂ ನೀವು ಬೆಳೀತಾ ಇರಲಿ, ಈ ಆತ್ಮಸ್ಥೈರ್ಯ ನಿಮಗೆ ಸ್ಫೂರ್ತಿದಾಯಕವಾಗಲಿ ಅಂತ ಹೇಳ್ತಾ ಆನಂದ್ ಮಂಡಿ, ಶಿವಕುಮಾರ್ ಹುಗಾರ್, ನಬಿ ಚಂದನ್ ಅವರು ರೆಡಿ ಇರಬೇಕು. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನೆಕ್ಸ್ಟ್ ಆಡಳಿತ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವಂತ ಶ್ರೀ ರಾಮ್ ಹುಲನವರ್ ಸರ್ ಅವರಿಗೆ ಗೋಪಾಲ್ ಮನ್ನಿಕೇರಿ, ಶಂಕರ್ ಅಡಿಗೆ, ರವಿ ಗುಡಿಸಮನಿ, ಬಸು ಗುರುವಿ, ಶಿವ ಬಸಪ್ಪ ಕಮಲಗಿರಿ. ನೆಕ್ಸ್ಟ್ ಬಿ ಕ್ಲಾಸ್ ವಿದ್ಯಾರ್ಥಿಗಳು ನಡೆಯಬೇಕು. ಹಸೀನಾ ಅಲಿ, ರಾಕ್ಷಾಯಿನಿಕೆ, ಸಂತೃಪ್ತಿ, ಲೀಲಾ ಹಿರೇಮಠ್. ಮಿಡ್ಲ್ ಬರ್ರಿ, ಒಬ್ರು ಮಿಡ್ಲ್ ಹ್ಯಾಂಡ್ ಟಚ್ ಮಾಡ್ರಿ ಗಿಫ್ಟ್ ಎಲ್ಲರೊಮ್ಮೆ. ಮಿಡ್ಲ್ ಬರ್ರಿ, ಸ್ವಲ್ಪ ಮಿಡ್ಲ್ ಬರ್ರಿ. ನೆಕ್ಸ್ಟ್ ಮೀರಾ
ನೆಕ್ಸ್ಟ್ ವಿದ್ಯಾ ಮೇಡಮ್. ಮೇಡಮ್ ಕೊಡ್ರಿ. ಸುಬ್ರಶ್ರೀ ಮುಲ್ಲೆ. ಹಲೋ ಮೇಡಮ್ ಅವರೇ ನೋಡ್ರಿ. ಬೀಟ್ಲು ಬನ್ನಿ, ಬೀಟ್ಲು ಬನ್ನಿ. ತಾಳಿಕೋಟಿ ಸರ್ವರಿಗೆ ಈ ಕ್ಲಾಸ್ನ ವಿದ್ಯಾರ್ಥಿಗಳು ಸರ್ ತಯಾರಾಗಿರ್ಬೇಕು. ಬೀಟ್ಲು ಬರ್ರಿ, ಈ ಸೈಡ್ ಬರ್ರಿ. ನೀ ಕೈ ಬಿಡು, ನೀ ಕೈ ಬಿಡು ಸಿದ್ದು. ನೀ ಕೈ ಬಿಡು. ಅವ್ರು ಎಲ್ಲ ಅವರ ಅನುಪಸ್ಥಿತಿ ಅವರ ಗಿಫ್ಟ್ಸ್ ಮತ್ತು ಸ್ನೇಹಿತರೆ, ನೀವೆಲ್ಲ ಬಹಳ ಯಾಕೋ ಉತ್ಸಾಹ. ಸರ್, ಈ ಕಡೆ ವಿದ್ಯಾರ್ಥಿಗಳು ಗುರುನಮನ ಸಲ್ಲಿಸಬೇಕು. ಇಂಗ್ಲಿಷ್ ಸಿ ಅಂತಂದ್ರ ಕ್ರಾಫ್ಟ್, ಅದಕ್ಕೆ ಸಿಗೆ ಕೊಟ್ಟು ಅವರು ಕಡಿಕ ಏನಾರ ಒಂದು ಹೊಸ ಕೆಲಸ ಅಂತ ನಮ್ಮ ಅಂಗಡಿ ಸರ್. ನೆಕ್ಸ್ಟ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ವಿದ್ಯಾರ್ಥಿಗಳು ಪಟಾಕ್ಷರಿಗೆ ಡಿ ಕ್ಲಾಸಿನ ವಿದ್ಯಾರ್ಥಿಗಳು ತಯಾರಾಗಿರ್ಬೇಕು. ಸ್ನೇಹಿತರೆ, ಇವತ್ತ ಏನು ನಾವು ಕುಡಿಯಲು 26 ವರ್ಷದ ನಂತರ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ನಮ್ಮ ಅಡ್ಮಿಷನ್ ಮಾಡಿಸೋದಾಗಲಿ, ನಮ್ಮ ಮಾಸ್ಟರ್ಗಳನ್ನು ಕೊಡೋದಾಗಲಿ, ನಮ್ಮ ನಿರ್ದೇಶಕ್ಕೆ ಚಾಪೀಸು ರೋಡನ್ನು ಚಪ್ಪಾಳೆಯನ್ನು ಚಪ್ಪಾಳೆ ಪೊಲೀಸ್ ನನಗೇನು ಬೇಡ ಅನ್ನುವಂಥ ಒಂದು ತ್ಯಾಗ ಮನೋಭಾವ ಉಂಟು. ಆಗ ಎಲ್ಲ ವಿದ್ಯಾರ್ಥಿಗಳ ಅಪೇಕ್ಷೆಯ ಮೇರೆಗೆ ಇವತ್ತು ನಾವು ಅವನ್ನ ಸನ್ಮಾನ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಕೇಲಿ ಸಂಸ್ಥೆಯ RLS ಪ್ರೌಢಶಾಲೆ ಧಾರವಾಡದ 1999 ಮತ್ತು 2000ನೇ ಮಿಲೇನಿಯಂ ಸಾಲಿನ ವಿದ್ಯಾರ್ಥಿಗಳಾದ ನಾವುಗಳು ನಮ್ಮ 26 ವರ್ಷದ ನಂತರ ನಮಗೆ ಕಲಿಸಿದಂತ ಗುರುಗಳಿಗೆ ಗುರುನಮನ ಸಲ್ಲಿಸಬೇಕನ್ನುವಂತ ಮತ್ತು 26 ವರ್ಷದ ನಂತರ ಕರ್ನಾಟಕದ ಮತ್ತು ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ನಮ್ಮ ಎಲ್ಲಾ ಸ್ನೇಹಿತರನ್ನ ಕೂಡಿಸ್ಬೇಕಂತೇಳಿ ಗುರು ಶಿಷ್ಯರ ಪುನರ್ಮಿಲನ ಕಾರ್ಯಕ್ರಮವನ್ನು ಮಾಡ್ಬೇಕಂತೇಳಿ ನಾವೆಲ್ಲ ವಿಚಾರ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ನಾವು ಈ ಸ್ಕೂಲಿಂದ SSLC ಪಾಸ್ ಔಟ್ ಆಗಿ ಹೊರಗೋದಾಗ ನಮ್ಮ ಹತ್ರ ಯಾರ ಹತ್ರ ಮೊಬೈಲ್ ಇಲ್ಲ, ಅವಾಗಿನ್ನ ಮೊಬೈಲ್ ಬಂದಿರಲಿಲ್ಲ. ಬಟ್ ಕೆಲವೊಬ್ಬರು ಸ್ನೇಹಿತರುಗಳು ಮಾತ್ರ ನಮಗೆ ಕಾಂಟ್ಯಾಕ್ಟ್ ಆಗಿದ್ರು, ಅವರ ನಂಬರ್ಸ್ ನಮ್ಮ ಕಡೆ ಇದ್ದು. ಆ ನಂತರ ನಾವು ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ
ಎಲ್ಲ ಕ್ಲಾಸಿಂದ ಒಂದೊಂದು ವಾಟ್ಸಪ್ ಗ್ರೂಪ್ ಮಾಡಿ ಅವ್ರವ್ರ ಪರಿಚಯದವ್ರನ್ನ ಅವರು ಆ ಕ್ಲಾಸಿಗೆ ಆ್ಯಡ್ ಮಾಡ್ಕೊಂಡ್ರು. ಆನಂತರ ABCD ಅನ್ನುವಂಥ ಒಂದು ಗ್ರೂಪ್ ಮಾಡಿ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿ ಕಮಿಟಿಗಳನ್ನು ಮಾಡಿಕೊಂಡು ಎಲ್ಲ ಸಾಮೂಹಿಕವಾಗಿ ನಿರ್ಧಾರ ತಗೊಂಡು ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡಿಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ. ಅದರ ಪ್ರಕಾರ ಟೀಚರ್ಸಿಗೆ ಮನೆಗೆ ಹೋಗಿ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿವಿ. ಅವರು ಅಷ್ಟೇ ಹುಮ್ಮಸ್ಸಿಂದ ಬರ್ತೇವೆ ಅಂತ ಹೇಳಿ ನಮಗೆ ತಿಳಿಸಿದ್ರು. ಆಮೇಲೆ ಅವ್ರಿಗೆ ಟೀಚರ್ಸ್ಗೆ ನಾವು ಮನೆಯವರೆಗೂ ಅಂದ್ರೆ ಧಾರವಾಡ ಬಿಟ್ಟು ಹೊರಗಿರುವಂಥವ್ರಿಗೆ ಕಾರ್ ವ್ಯವಸ್ಥೆ ಮಾಡಿ ಪಿಕಪ್ ಅಂಡ್ ಡ್ರಾಪ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಇವತ್ತು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವೇರ್ತಂತಂದ್ರ ಕಾರಣ ನಮ್ಮೆಲ್ಲ ಗುರುಕುಲ ಮತ್ತೆ ನಮ್ಮ ಎಲ್ಲ ಸ್ನೇಹಿತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಮಾಡಿವಿ. ನಮಗೆ ಬಹಳ ಖುಷಿ ಅನಿಸ್ತಾರೆ. 26 ವರ್ಷದ ನಂತರ ನಮ್ಮ ಟೀಚರ್ಸ್ ನೋಡಿ ಅವ್ರು ಮಾತಾಡಿದ ಮಾತುಗಳನ್ನ ಕೇಳಿ ನಾವು ಹಿಂದೆ ಅವ್ರ ಏನ್ ಪಾಠ ಮಾಡ್ಬೇಕಾದ್ರೆ ಅವ್ರು ಮಾತಾಡಿದ ಧ್ವನಿ ಇತ್ತಲ್ಲ, ಆ ಧ್ವನಿ ಮತ್ತೆ ನಮಗೆ ನೆನಪಿಸ್ತು. ಆಮೇಲೆ ಈ ಕ್ಯಾಂಪಸ್ ಒಳಗೆ ನಾವೇನು ನಮ್ಮ ಸ್ನೇಹಿತರ ಜೊತೆ ಒಡನಾಟ ಇತ್ತು, ಆ ಒಡನಾಟಗಳನ್ನ ಮತ್ತೆ ನೆನಪು ಮೆಲುಕು ಹಾಕಿದೀವಿ. ಆಮೇಲೆ ಈ ಕ್ಯಾಂಪಸ್ ನಮಗೆ ಮರೆಯಲಾರದಂತ ಕ್ಷಣಗಳನ್ನು ಕೊಟ್ಟೈತಿ. ಆ ಎಲ್ಲ ಕ್ಷಣಗಳನ್ನು ನಾವು ಮತ್ತೆ ಮೆಲುಕು ಹಾಕೇವಿ, ನೆನಪಿನ ಬುತ್ತಿಯನ್ನ ಬಿಚ್ಚಿಟ್ಟೇವಿ ಅಂತ ನಾನು ಹೇಳಕ್ ಬಹಳ ಖುಷಿ ಆಕೈತಿ. ನಮಸ್ಕಾರ. ಇವತ್ತು ನಾವು ಗುರುವಂದನ ಕಾರ್ಯಕ್ರಮನ ಅತಿ ಯಶಸ್ವಿಯಾಗಿ ಪರಿಪೂರ್ಣ ಮಾಡಿದ್ದೀವಿ. ಇದು 1999 ಮತ್ತು 2000 ಬ್ಯಾಚಿನ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಅಂದರೆ ABCD 4 ಕ್ಲಾಸಿನ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಇವತ್ತು ನಮಗೆ ಕಲಿಸಿದಂಥ ಎಲ್ಲ ಗುರುಗಳಿಗೆ ಒಂದು ನಮನ ಹಾಗೂ ಸನ್ಮಾನವನ್ನ ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದೀವಿ. ಎಲ್ಲ ಗುರುಗಳ ಆಶೀರ್ವಾದನ ಮತ್ತೆ ಒಂದ್ಸರಿ ನಾವು ಪಡೆಯೋದಕ್ಕೆ ಸೌಭಾಗ್ಯ ಪಡೆದಿದ್ವಿ. ಇವತ್ತಿನ ದಿವಸ ಹೇಗಿತ್ತಂತಂದ್ರೆ ನಮ್ಗೆ ದೀಪಾವಳಿನೂ ಇಷ್ಟು ಖುಷಿ ಕೊಟ್ಟಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನಾವು ಎಲ್ಲರೂ ನಮ್ಮ ಸಹಪಾಠಿಗಳಾಗಿರ್ಬೋದು ಮತ್ತೆ ನಮ್ಮ ಎಲ್ಲ ನನ್ನ ಗೆಳತಿಯರಾಗಿರ್ಬೋದು ನನಗೆ ತುಂಬಾ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ಇವತ್ತು ನಮ್ದು 25 ವರ್ಷಗಳ ಈ ಸುದೀರ್ಘ ಪ್ರಯಾಣದೊಳಗೆ ಎಷ್ಟೋ ವಿದ್ಯಾರ್ಥಿಗಳು ಸಿಕ್ಕಿರ್ಲಿಲ್ಲ. ಈಗ ಎಲ್ಲರೂ ಸೇರೋದಕ್ಕೆ ಒಂದು ಅವಕಾಶ ಸಿಕ್ತು. ಹಾಗೆ ಕೆಲವು ವಿದ್ಯಾರ್ಥಿಗಳನ್ನ ಹಾಗೆ ನನ್ನ ಕಲಿಸಿದ ಕೆಲವು ಗುರುಗಳನ್ನ ಕಳ್ಕೊಂಡಿದ್ದೀವಿ. ಅವ್ರನ್ನೂ ಕೂಡ ಇಲ್ಲಿ ನಾವು ನೆನೆಸ್ಕೊಂಡಿವಿ. ಮತ್ತೆ ಇಲ್ಲಿ ನಮ್ಗೆ ಏನಂತಂದ್ರೆ ಇವತ್ತೊಂದು ದಿನ ಹಬ್ಬದ ವಾತಾವರಣನ ಮೂಡಿ ಬಂತಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಏನೋ ಒಂದು ತೊರೆದ ಹಾಗೆ ಯಾವುದೋ 101 ನೆನಪು. ಏನೋ ಒಂದು ತೊರೆದ ಹಾಗೆ ಯಾವುದೋ